ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಶರನ್ನವರಾತ್ರಿಯ ದ್ವಿತೀಯ ಎರಡನೇ ದಿನ. ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆ ಮಾಡೋಣ. ಆ ಬ್ರಹ್ಮಚಾರಿಣಿ ದೇವಿಗೆ ನೀವು ಕೆಂಪು ವರ್ಣದ ಪುಷ್ಪಗಳು, ನೀವಿನ್ನ ಆ ಅಮ್ಮನಿಗೆ ಗುಡಾನ್ನವನ್ನ ನೈವೇದ್ಯ, ಸಿಹಿಯನ್ನೇ ನೀವು ಹೆಚ್ಚಿಗೆ, ಇನ್ನು ಬೇರೆ ನೀವು ಸಕ್ಕರೆ ಮಾಡ್ತೀರೋ, ಬೆಲ್ಲ ಹಾಕ್ತಿರೋ, ಕಲ್ಲು ಸಕ್ಕರೆ ಹಾಕ್ತಿರೋ, ಒಟ್ಟಾರೆಯಾಗಿ ಸಿಹಿಯ ಹೂರಣವನ್ನ ಅಮ್ಮನಿಗೆ ನೈವೇದ್ಯ, ಒಂದು ಖಾದ್ಯ. ಇನ್ನು ಅದರ ಜೊತೆಗೆ ಬೇಕಾಗಿರುತ್ತೆ ನೀವು 5-6 ತರಹದ ನೈವೇದ್ಯಗಳು ಮಾಡ್ತೀನಿ ಅಂದ್ರು ಅದ್ಭುತವಾಗಿರುವ ವ್ರತ ಇದು. ಅತ್ಯಂತ ವಿಶೇಷವಾಗಿರತಕ್ಕಂಥ ಈ 9 ದಿನಗಳ ಶಕ್ತಿಯನ್ನ, 9 ಟೈಪ್ ಆಫ್ ಎನರ್ಜಿ, ಈ 9 ತರಹದ ಶಕ್ತಿಗಳನ್ನ ನಾವು ಪಡೆದುಕೊಳ್ಳಲಿಕ್ಕೆ ಬಂದಿರತಕ್ಕಂತಹದ್ದು, ನಮಗೆ ಅನುಗ್ರಹ ಮಾಡಿಕೊಳ್ಳಲಿಕ್ಕೆ ಬಂದಿರತಕ್ಕಂತಹದ್ದು. ಅದರಲ್ಲಿ ನಾನು ನಿನ್ನೆನೆ ಹೇಳಿದ್ದೀನಿ, ಬೀಜಾಕ್ಷರವನ್ನ ಹೆಚ್ಚಿಗೆ ಒಂದನ್ನೇ ಪಠಿಸ್ತಾ ಸಿದ್ಧಿ ಮಾಡಿಕೊಳ್ಳುತ್ತೀನಿ ಅನ್ನುವಂಥ ಸಾಧಕರಿಗೆ, ಅಂತಹ ಸಾಧಕರು ಸಿದ್ಧಿಯನ್ನ ಮಾಡಿಕೊಳ್ಳುವ ಅತ್ಯಂತ ಅದ್ಭುತವಾಗಿರುವ ದಿನವೇ ಈ ನವರಾತ್ರಿಗಳಾದ್ದರಿಂದ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಮಾತ್ರೇ ನಮಃ. ಈ ಮಂತ್ರ ಪರಮಾನುಭೂತಿಯನ್ನು ಕೊಡುವಂಥದ್ದು. ಈ ಐಂ ಅನ್ಲಿಕ್ಕೆ 3 ಕವಲು ಹೊಡೆಯುತ್ತೆ, ಹ್ರೀಂ ಅನ್ಲಿಕ್ಕೆ 3 ಬೀಜಾಕ್ಷರ ಮತ್ತು ಬರುತ್ತವೆ, ಶ್ರೀಮಲ್ಲಿ ಮತ್ತು 3 ಬೀಜಾಕ್ಷರ ಬರ್ತವೆ, ಕ್ಲೀಮಲ್ಲಿ ಮತ್ತಷ್ಟು ಬೀಜಾಕ್ಷರಗಳು ಬರುತ್ತವೆ. ಅಂತಹ ಶಕ್ತಿ ಇರುವಂಥದ್ದು ನನಗೆ ಗೊತ್ತಿರೋ ಹಾಗೆ ಇನ್ನೇನು ಇಲ್ಲ ಅಂತ ಈ ಬೀಜಾಕ್ಷರ ಬಿಟ್ಟರೆ. ಯಾಕೆ ಅಂತಂದ್ರೆ ಈ ಬೀಜಾಕ್ಷರ ಅಮ್ಮನ ಪಾದದ ಧೂಳಿಂದಲೇ ಬ್ರಹ್ಮ ಈ ಸೃಷ್ಟಿಯನ್ನು ಪ್ರಾರಂಭಿಸಿತ್ತು. ಇನ್ನು ಎಲ್ಲಿಂದ ಎಲೆಗೆ ಲೆಕ್ಕ ಹಾಕೊಳ್ತಿರೋ ನಿಮಗೆ ಬಿಡುತ್ತೆ. ಹಾಗಾಗಿ ಈ ಒಂದು ಶರನ್ನವರಾತ್ರಿಯಲ್ಲಿ ಅಮ್ಮನಿಗೆ ಏನಾದರೂ ನಾವು ಶರಣರಾಗಬೇಕು ಅಂತಂದ್ರೆ, ನಮ್ಮ ಬದುಕು ಅತ್ಯಂತ ಆನಂದದಾಯಕವಾಗಿರಬೇಕು ಅಂತಂದ್ರೆ, ಈ ಕಷ್ಟ ಅಂತ ಹೇಳ್ಕೊಂಡು ನಾವು ಹೋದ್ರೆ ಬೇರೆ ಕಷ್ಟ ತೀರಿಲ್ಲ ಅನ್ನೋ ಪದವೇ ಇಲ್ಲ ಅಂತ ಇಲ್ಲಿ. ಅಂದ್ರೆ ಕಷ್ಟ ತೀರಿದೆ ಅಂತಲೇ ಅರ್ಥ. ಶರನ್ನವರಾತ್ರಿಯಲ್ಲಿ ನಾವೊಂದು ಮಂತ್ರಾನುಷ್ಠಾನಕ್ಕೆ ನಾವೇ ಸಿದ್ಧಿಯನ್ನ ಮಾಡಿಕೊಳ್ಳಲಿಕ್ಕೆ ಇರತಕ್ಕಂತಹ ಈ ದಿನಗಳು ಪರೀಕ್ಷಾ. ಅದಕ್ಕಾಗಿ ಬ್ರಹ್ಮಚಾರಿಣಿ ದೇವಿಯನ್ನ ನೆನಪು ಮಾಡಿಕೊಳ್ತಾ, ಕಟ್ಟಪ್ಪಣೆಗಳು ಜಾಸ್ತಿ ಇದೆ ಬ್ರಹ್ಮಚಾರಿಣಿ ಕೂಡ, ಅದನ್ನ ನಿಮಗೆ ಮುಂದೆ ಕೂಡ ತಿಳಿಸ್ತಾ ಬರ್ತೀನಿ. ಸುಪ್ರಭಾತದಲ್ಲಿ ದೇವಿಯನ್ನ ಮಾನಸಿಕವಾಗಿ ಮನಸ್ಸಿನಲ್ಲಿ ಮಂತ್ರ ಹೇಳ್ತಾ ಹೇಳ್ತಾ ಎಷ್ಟು ಸಲ ಬರೀತೀರೋ ನಿಮ್ಮ ವಶವಾಗುತ್ತೆ. ಶುಭಂಭೂಯ.